ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸೈನ್ಸ್ ಕ್ಲಾಸಸ್ ನಡೀತಿದೆ. ಇದು ಬಂದು ಕ್ಲಾಸ್ 4 ಆಗಿರುತ್ತೆ. ಕಂಪ್ಲೀಟಾಗಿ HYT ಕ್ಲಾಸಸ್ ಇದಾಗಿರುತ್ತೆ. ಓಕೆ, ಎಲ್ಲ ಎಕ್ಸಾಮಿನೇಷನ್ಸ್ಗೂ ಈ ಒಂದು ಸೈನ್ಸ್ ಕ್ಲಾಸ್ ಅನ್ನೋದು ಉಪಯೋಗ ಆಗುವಂಥದ್ದು. ಫಸ್ಟ್ ಕ್ವಶನ್ನ ನೋಡ್ಕೊಳ್ಳೋಣ. ವಿಟಮಿನ್ ಸಿ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಇದರ ಕೊರತೆಯಿಂದ ಯಾವ ರೋಗ ಸಂಭವಿಸುತ್ತದೆ? Which disease is caused by the deficiency of vitamin C? Options: rickets, beriberi, night blindness, scurvy. ನೈಟ್ ಬ್ಲೈಂಡ್ನೆಸ್ ಅಂತ ಹೇಳಿದ್ರೆ ರಾತ್ರಿ ಅಂಧತ್ವ ಅಂತ. ಆನ್ಸರ್ನ ನೋಡ್ಕೊಳ್ಳೋದಾದರೆ ಆಪ್ಷನ್ ಡಿ ರೈಟ್ ಆಗಿರುತ್ತೆ. ಇದಕ್ಕೆ ಎಕ್ಸ್ಪ್ಲನೇಷನ್ನ ನೋಡ್ಕೊಳ್ಳೋಣ. ಪ್ರತಿ ಆಯ್ಕೆಗೆ ಕೂಡ ಎಕ್ಸ್ಪ್ಲನೇಷನ್ ಕೊಡುವಂಥದ್ದು. ಯಾವ ರೋಗದ ಯಾವ ಕೊರತೆಯಿಂದ ಬರುವಂಥದ್ದು ಕೂಡ ನೋಡ್ಕೊಳ್ಳೋಣ. ಓಕೆ, ನಂಬರ್ 1 ರಿಕೆಟ್ಸ್ ಬಂದು ವಿಟಮಿನ್ ಡಿ ಕೊರತೆಯಿಂದ ಸಂಭವಿಸುತ್ತದೆ. ಇದು ಮೃದು ಮತ್ತು ದುರ್ಬಲ ಮೂಳೆಗಳಿಗೆ ಕಾರಣವಾಗುತ್ತದೆ. ರಿಕೆಟ್ಸ್ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೂಳೆಗಳು ಸಾಫ್ಟ್ ಆಗಿಬಿಡುತ್ತೆ. ಓಕೆ, ಬೆರಿ ಇದು ಬಂದು ವಿಟಮಿನ್ B1, ಅದನ್ನು ಥೈಮಿನ್ ಅಂತಲೂ ಕರಿತೀವಿ. ನಾಳೆ ದಿನ ಎಕ್ಸಾಮಿನೇಷನಲ್ಲಿ ವಿಟಮಿನ್ B1 ಕೊಡೋ ಬದಲು ಥೈಮಿನ್ ಅಂತ ಆಪ್ಷನ್ನ ಕೊಟ್ಟಿರ್ತಾರೆ. ಚೂಸ್ ಮಾಡ್ಕೊಬೇಕಾಗಿರುತ್ತೆ. ಇದರ ಕೊರತೆಯಿಂದ ಸಂಭವಿಸುವಂಥದ್ದು ಹೃದಯ ಕಾರ್ಯ ಮತ್ತು ನರ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಓಕೆ, ರಾತ್ರಿ ಅಂಧತ್ವ ಯಾವುದರ ಕೊರತೆಯಿಂದ ಬರುತ್ತೆ? ವಿಟಮಿನ್ ಎ, ರೆಟಿನಾಲ್ ಕೊರತೆಯಿಂದ ಸಂಭವಿಸುತ್ತದೆ. ಕಡಿಮೆ ಬೆಳಕಿನಲ್ಲಿ ದುರ್ಬಲ ದೃಷ್ಟಿಗೆ ಕಾರಣವಾಗುತ್ತದೆ. ಬೆಳಕನ್ನೋದು ಜಾಸ್ತಿ ಬೇಕಾಗಿರುತ್ತೆ ಇವರಿಗೆ. ಇದಾದ ನಂತರ ಸ್ಕರ್ವಿ, ಇದು ಬಂದು ಸರಿಯಾದ ಉತ್ತರ ಆಗಿರುವಂಥದ್ದು. ಸ್ಕರ್ವಿ ವಿಟಮಿನ್ ಸಿ ಕೊರತೆಯಿಂದ ಬರುವಂಥದ್ದು. ಓಕೆ, ಇದು ಕಡಿಮೆ ಗಾಯ ಗುಣಪಡಿಸುವಿಕೆ, ಹೊಟ್ಟೆಯಿಂದ ರಕ್ತಸ್ರಾವ ಮತ್ತು ಸಾಮಾನ್ಯ ದುರ್ಬಲತೆಗೆ ಕಾರಣವಾಗುತ್ತದೆ. ಇದು ಕೊಲ್ಲಾಜನ್ ರೂಪಣೆಯನ್ನು ಹಾನಿಗೊಳಿಸುತ್ತದೆ. ಬಾಡಿನಲ್ಲಿ ಕೊಲ್ಲಾಜನ್ ಕಂಟೆಂಟನ್ನು ಜಾಸ್ತಿ ಇರಬೇಕಾಗಿರುತ್ತೆ. ಈ ಒಂದು ಕೊಲ್ಲಾಜನ್ ಇಲ್ಲದವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಏನಾದರೂ ಬಾಡಿನಲ್ಲಿ ಗಾಯ ಆದರೆ ಅದು ರಿಕವರಿ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳೋದಕ್ಕೆ. ಯಾರಿಗೆ ಸ್ಕರ್ವಿ ಬಂದಿರುತ್ತೋ ತುಂಬ ಟೈಮ್ ತಗೊತಾರೆ ರಿಕವರ್ ಆಗೋದಕ್ಕೆ. ಓಕೆ, ಸಾಮಾನ್ಯವಾಗಿ ಗಾಳಿಯಲ್ಲಿರುವ ತೇವಾಂಶ ಮತ್ತು ಆಮ್ಲಜನಕದೊಂದಿಗೆ ತೀವ್ರವಾಗಿ ಪ್ರತಿಕ್ರಿಯಿಸುವುದನ್ನು ತಡೆಯಲು ಯಾವ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಲಾಗುತ್ತದೆ? ಯಾರೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಇರ್ತೀರೋ ಅವರೆಲ್ಲರೂ PUC ಲ್ಯಾಬ್ ಎಕ್ಸ್ಪೆರಿಮೆಂಟಲ್ಲಿ ನೋಡಿರ್ತೀರ ಇದನ್ನು. ಓಕೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಕೂಡ ನೋಡ್ಕೊಳ್ಳೋಣ. Which metal is typically stored under kerosene oil to prevent it from reacting violently with moisturizer and oxygen in the air? ಓಕೆ, ಆಪ್ಷನ್ಸ್ ಯಾವುದಾದಿದೆ? ಮೆಗ್ನೀಷಿಯಮ್ ಇದೆ, ಕಬ್ಬಿಣ ಇದೆ, ಸೋಡಿಯಂ ಇದೆ, ತಾಮ್ರ. ಆಪ್ಷನ್ ಬಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಸೋಡಿಯಂ. ಓಕೆ, ಆಪ್ಷನ್ ಸಿ ಸೋಡಿಯಂ ಆಗಿರುತ್ತೆ. ಬೇರೆ ಆಪ್ಷನ್ಸ್ನ ಕೂಡ ನಾವು ನೋಡ್ಕೊಳ್ಳೋಣ. ಮೆಗ್ನೀಷಿಯನ್ ಏನಂತ ಕರಿತೀರಿ ಅಂತ ಹೇಳಿದ್ರೆ Mg, ಕಾಪರ್ನ Cu. ಈ ಲೋಹಗಳು ಸೋಡಿಯಂಗೆ ಹೋಲಿಸಿದರೆ ತಾಪಮಾನದಲ್ಲಿ ನೀರು ಮತ್ತು ಗಾಳಿಯೊಂದಿಗೆ ಬಹಳ ಕಡಿಮೆ ಪ್ರತಿಕ್ರಿಯೆ ಮಾಡುತ್ತವೆ. ಓಕೆ, ತುಂಬ ಕಡಿಮೆ ಪ್ರತಿಕ್ರಿಯೆ ಮಾಡುವಂಥದ್ದು. ಐರನ್ ತೇವದ ಗಾಳಿಯೊಂದಿಗೆ ನಿಧಾನವಾಗಿ ಪ್ರತಿಕ್ರಿಯೆ ಮಾಡಿ ತುಸು ರೂಪಿಸುತ್ತದೆ, ಆದರೆ ಕೆರೋಸಿನ್ ಕೆಳಗೆ ಇಟ್ಟುಕೊಳ್ಳುವುದಿಲ್ಲ. ನೋಡಿ, ಐರನ್ ಏನಾಗುತ್ತೆ, ಜಾಸ್ತಿ ಗಾಳಿಗೆ ಬಿಟ್ಟರೆ ಏನಾಗುತ್ತೆ, ಜಾಸ್ತಿ ತೇವಾಂಶಕ್ಕೆ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ರಸ್ಟ್ ಹಿಡಿಯುವಂಥದ್ದು, ತುಕ್ಕು ಹಿಡಿಯುವಂಥದ್ದು ಆಗುವಂಥ ಕೆಲಸ ಐರನ್ಗೆ ಅದೊಂದು ಸಪ್ರೇಟ್ ಪ್ರಾಪರ್ಟಿ ಇರುತ್ತೆ. ಓಕೆ, ಆದರೆ ಹೈಲಿ ರಿಯಾಕ್ಟಿವ್ ಆಗಲ್ಲ. ಅದೇ ಸೋಡಿಯಂ ಏನಾಗುತ್ತೆ ಅಂತ ಹೇಳಿದ್ರೆ ಸೋಡಿಯಂ ಬಂದು ಅತ್ಯಂತ ಪ್ರತಿಕ್ರಿಯಾಶೀಲ ಆಲ್ಕಲೈ ಲೋಹವಾಗಿದ್ದು ನೀರು ಮತ್ತು ತೇವದ ಗಾಳಿಯೊಂದಿಗೆ ಶಕ್ತಿವಂತವಾಗಿ ಎಕ್ಸೋಥರ್ಮಿಕ್ ಮತ್ತು ಕೆಲವೊಮ್ಮೆ ಸ್ಫೋಟಕ ಪ್ರತಿಕ್ರಿಯೆ ಮಾಡುತ್ತದೆ. ಅದನ್ನು ತೇವತೆ ಮತ್ತು ವಾತಾವರಣದ ಆಕ್ಸಿಜನ್ ಸಂಪರ್ಕವನ್ನು ಕಡಿಮೆ ಮಾಡಲು ಕೆರೋಸಿನ್ ತೈಲದಲ್ಲಿ ಮುಳುಗಿಸಿ ಇಟ್ಟುಕೊಳ್ಳುತ್ತಾರೆ. ಓಕೆ, ಗಾಟ್ ಇಟ್. ನೆಕ್ಸ್ಟ್, ಸಸ್ಯಗಳಲ್ಲಿ ಎಲೆಗಳು ಮತ್ತು ಕಾಂಡಗಳಂತಹ ಗಾಳಿ ಭಾಗಗಳಿಂದ ನೀರು ಬಾಷ್ಪ ರೂಪದಲ್ಲಿ ನಷ್ಟವಾಗುವ ಪ್ರಕ್ರಿಯೆಯು ಯಾವುದು? ವಿಚ್ ಪ್ರೋಸೆಸ್ ಇನ್ ಪ್ಲಾಂಟ್ಸ್ ಇನ್ವಾಲ್ವ್ಸ್ ದ loss of water in the form of water vapor from the aerial parts such leaves and stems ಯಾವುದು ಅಂತ ಕೇಳಿದ. ಆಪ್ಷನ್ಸ್ನ ನೋಡ್ಕೊಳ್ಳೋಣ.
ಬೆಳಕು ಸಂಶ್ಲೇಷಣೆ ಅಂದರೆ ಫೋಟೋಸಿಂಥಸಿಸ್, ಸ್ಥಳಾಂತರ ಟ್ರಾನ್ಸ್ಲೊಕೇಶನ್, ಉಸಿರಾಟ ರೆಸ್ಪಿರೇಷನ್, ಬಾಷ್ಪೀಕರಣ ಟ್ರಾನ್ಸ್ಪಿರೇಷನ್. ಸೊ ಆನ್ಸರ್ ಬಂದು ಏನಾಗಿರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಟ್ರಾನ್ಸ್ಪಿರೇಷನ್ ಆಗಿರುತ್ತೆ. ಸೊ ಫೋಟೋಸಿಂಥಸಿಸ್ ಬೆಳಕು ಸಂಶ್ಲೇಷಣೆ ಅಂದ್ರೆ ಏನು? ಬೆಳಕು ಶಕ್ತಿಯನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಡೈಆಕ್ಸೈಡ್ ಬಳಸಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವ ಪ್ರಕ್ರಿಯೆ ಫೋಟೋಸಿಂಥಸಿಸ್ ಅಂತ ಹೇಳಿದ್ರೆ. ಸೊ ಇದು ಬಂದು ಕೆಮಿಕಲಿ ನಾನು ಹೇಳಿರುವಂಥದ್ದು. ಓಕೆನಾ? ಕೆಮಿಕಲಿ ಏನಾಗುತ್ತೆ, ಫೋಟೋಸಿಂಥಸಿಸ್ ಆಗಬೇಕಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಓಕೆ, ಬೆಳಕು ಶಕ್ತಿಯನ್ನು CO2 ಮತ್ತು HO2 ಬಳಸಿ ರಾಸಾಯನಿಕ ಶಕ್ತಿ ಗ್ಲೂಕೋಸ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ. ಈ ಒಂದು ಪ್ರಕ್ರಿಯೆ ಆಗಬೇಕಿದ್ದಾಗೇನೆ ಆಕ್ಸಿಜನ್ ಅನ್ನೋದು ಏನು ಹೊರಬರುವಂಥದ್ದು, ಆಕ್ಸಿಜನ್ನ ಲಿಬರೇಟ್ ಮಾಡುವಂಥದ್ದು ಈ ಪ್ರೋಸೆಸ್ ಆಗಬೇಕಿದ್ದಾಗೇನೆ. ಓಕೆ, ನೆಕ್ಸ್ಟ್ ಸ್ಥಳಾಂತರ. ಫ್ಲೋಯಂ ಮೂಲಕ ತಯಾರಾದ ಆಹಾರ ಎಲೆಗಳಿಂದ ಸಸ್ಯದ ಇತರ ಭಾಗಗಳಿಗೆ ಸಾಗಿಸುವುದು. ಓಕೆ, ಸ್ಥಳಾಂತರ ಟ್ರಾನ್ಸ್ಲೊಕೇಶನ್ ಅಂದರೆ ಏನು ಅಂತ ಹೇಳಿದ್ರೆ, ನೋಡಿ, ಜೈಲಮ್ ಫ್ಲೋಯಂ ಅಂತ ಟಿಶ್ಯೂಸ್ ಇರುತ್ತೆ. ಓಕೆ, ಫ್ಲೋಯಂ ಟಿಶ್ಯೂಸ್ ಇದೆ ಅಲ್ವಾ, ಈ ಫ್ಲೋಯಮ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರ ಅಂದರೆ ಪ್ಲ್ಯಾಂಟ್ಸಲ್ಲಿ ಸಸ್ಯಗಳಿರುವಂಥ ಆಹಾರ ಸೊ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥದ್ದು, ಟ್ರಾನ್ಸ್ಲೊಕೇಟ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಬಂದು ಉಸಿರಾಟ. ಗ್ಲೂಕೋಸನ್ನು ತುಳಿದು ಶಕ್ತಿ ATP ಬಿಡುಗಡೆ ಮಾಡುವ ಪ್ರಕ್ರಿಯೆ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಸಂಭವಿಸುತ್ತದೆ. ಸೊ ರೆಸ್ಪಿರೇಷನ್ನ ಕೆಮಿಕಲ್ ಏನಾಗುತ್ತೆ ಅಂತ ಹೇಳಿದ್ರೆ ಎನರ್ಜಿ ಲಿಬ್ರೇಷನ್ ಅಂತ ಹೇಳ್ತೀವಿ. ಸೊ ಎನರ್ಜಿ ಲಿಬ್ರೇಷನ್ ಇಸ್ ನಥಿಂಗ್ ಬಟ್ ರೆಸ್ಪಿರೇಷನ್ ಕೂಡ ಆಗುತ್ತೆ. ಈ ರೆಸ್ಪಿರೇಷನ್ ಆಗಬೇಕಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗ್ಲೂಕೋಸ್ ಅನ್ನೋದು ಬ್ರೇಕ್ ಡೌನ್ ಆಗುತ್ತೆ. ನಮ್ಮ ಬಾಡಿಲಿರುವಂತಹ ಗ್ಲೂಕೋಸು ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿ ATP ಅಂದರೆ ಎನರ್ಜಿ ರಿಲೀಸ್ ಆಗುವಂಥದ್ದು. ಓಕೆ, ನೆಕ್ಸ್ಟ್ ಟ್ರಾನ್ಸ್ಪಿರೇಷನ್ ಬಾಷ್ಪೀಕರಣ. ಬಾಷ್ಪೀಕರಣವು ಸಸ್ಯ ಎಲೆಗಳು ಮತ್ತು ಗಾಳಿ ಭಾಗಗಳಿಂದ ನೀರಿನ ಬಾಷ್ಪೀಕರಣವಾಗಿದ್ದು ಮುಖ್ಯವಾಗಿ ಸ್ಟೊಮ್ಯಾಟ ಎಂಬ ಸೂಕ್ಷ್ಮ ಇದರಲ್ಲಿ ಸ್ವಲ್ಪ ಇದಾಗಿದೆ, ಇದು ಲೈಕ್ ಸರಿಯಾಗಿ ಟ್ರಾನ್ಸ್ಲೇಟ್ ಆಗಿಲ್ಲ. ಇದರ ಮೂಲಕ ಪ್ರಕ್ರಿಯೆ ಸಸ್ಯವನ್ನು ತಂಪುಗೊಳಿಸುತ್ತದೆ ಮತ್ತು ಕಾಂಡದಲ್ಲಿ ನೀರು ಮತ್ತು ಖನಿಜಗಳು ಚಲನೆಯನ್ನು ಚಾಲನೆ ಮಾಡುತ್ತದೆ. ಓಕೆ, ಸ್ಟೊಮ್ಯಾಟೆಯಿಂದ ಏನು ಮಾಡುತ್ತೆ ಅಂತ ಹೇಳಿದ್ರೆ ನೀರು ಅನ್ನೋದು ಏನು ಗಿಡಗಳಲ್ಲಿರುವಂತಹ ನೀರೇನಾಗುತ್ತೆ ಅಂತ ಹೇಳಿದ್ರೆ ನೀರಾವಿಯಾಗಿ ಪರಿವರ್ತಿಸುವುದು. ಓಕೆ, ಇದಕ್ಕೆ ಏನಂತ ಕರಿತೀರಿ ಅಂತ ಹೇಳಿದ್ರೆ ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಧ್ವನಿಯ ಜೋರು ಅಥವಾ ತೀವ್ರತೆಯನ್ನು ಅಳೆಯಲು ಬಳಸುವ ಘಟಕವು ಯಾವುದು? ದ ಯೂನಿಟ್ ಯೂಸ್ ಟು ಮೆಷರ್ ದ ಲೌಡ್ನೆಸ್ ಆರ್ ಇಂಟೆನ್ಸಿಟಿ ಆಫ್ ದ ಸೌಂಡ್ ಈಸ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ಸ್ ಹರ್ಡ್ಸ್, ಡೆಸಿಬಲ್, ಪ್ಯಾಸ್ಕಲ್, ಲಕ್ಸ್. ಆಪ್ಷನ್ಸ್ನ ನೋಡ್ಕೊಳ್ಳೋಣ. ಆಪ್ಷನ್ ಬಂದು ಆಪ್ಷನ್ ಬಿ ಆಗಿರುತ್ತೆ, ಡೆಸಿಬಲ್ ಆಗಿರುತ್ತೆ. ನಾವು ಯಾವತ್ತೇ ಇದ್ರೂ ಸೌಂಡನ್ನ ಡೆಸಿಬಲ್ ಮುಖಾಂತರನೇ ಅಳೆಯುವಂಥದ್ದು, ಅದರ ಮಾಪನ ಆಗಿರುವಂಥದ್ದು. ಓಕೆ, ಹರ್ಡ್ಸ್ ಯಾವುದಕ್ಕಾಗಿರುತ್ತೆ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿಯ ಒಂದು ಮಾಪನ ಯಾವುದು ಅಂತ ಹೇಳಿದ್ರೆ ಹರ್ಡ್ಸ್ ಆಗಿರುತ್ತೆ. ಆವರ್ತನದ SI ಘಟಕ ಇದು. ಫ್ರೀಕ್ವೆನ್ಸಿನ ಹರ್ಡ್ಸ್ ಮುಖಾಂತರ ಅಳೆಯುತ್ತೇವೆ. ಓಕೆ, ನೆಕ್ಸ್ಟ್ ಬಂದು ಡೆಸಿಬಲ್ ಬಂದು ಧ್ವನಿ ತೀವ್ರತೆ ಗೊತ್ತಿರೋ ಹಾಗೆ. ಓಕೆ, ನೆಕ್ಸ್ಟ್ ಬಂದು ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ಯಾಸ್ಕಲ್ ಯಾವುದು ಅಂತ ಹೇಳಿದ್ರೆ ಒತ್ತಡ, ಪ್ರೆಷರ್ ಯಾವುದು SI ಘಟಕ, ಇದು ಬಂದು ಪಾಸ್ಕಲ್ ಆಗಿರುತ್ತೆ. ನೆಕ್ಸ್ಟ್ ಲಕ್ಸ್, ಇದು ಬೆಳಕಿನ ಹರಿವು, ಇಲ್ಯುಮಿನೆನ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಇಲ್ಯುಮಿನೆನ್ಸ್ನ ಅಂದರೆ ಒಂದು ಲೈಟ್ ಫ್ಲಕ್ಸ್ ಏನಿರುತ್ತಲ್ಲ ಅದನ್ನು ಯಾವೊಂದು ಮಾಪನ ಮುಖಾಲ ಅಳಿತೀವಿ ಅಂತ ಹೇಳಿದ್ರೆ ಲಕ್ಸ್. ಓಕೆ, ಇದರ ಒಂದು SI ಯೂನಿಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಲಕ್ಸ್ ಆಗಿರುತ್ತೆ, LX. ಓಕೆ, ವಿಚ್ ಆಸಿಡ್ ಈಸ್ ನ್ಯಾಚುರಲಿ ಪ್ರೆಸೆಂಟ್ ಇನ್ ಸೋರ್ ಮಿಲ್ಕ್ ಆರ್ ಯೋಗರ್ಟ್? ಮೊಸರು ಅಥವಾ ಯೋಗರ್ಟ್ನಲ್ಲಿ ಸ್ವಾಭಾವಿಕವಾಗಿ ಯಾವ ಆ್ಯಸಿಡ್ ಇರುತ್ತದೆ? ತುಂಬ ಸರಿ ಪ್ರಶ್ನೆ ಆಗಿದೆ. ಓಕೆ, ಅಸೆಟಿಕ್ ಆ್ಯಸಿಡ್, ಸಿಟ್ರಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್. ಡೈರಿ ಪ್ರಾಡಕ್ಟ್ಸ್ ಎಲ್ಲ ಲ್ಯಾಕ್ಟಿಕ್. ಓಕೆನಾ? ಅಸಿಟಿಕ್ ಯಾವುದು? ಅಸಿಟಿಕ್ಕಲ್ಲಿ ಏನೆಲ್ಲ ಪ್ರಿಪೇರ್ ಮಾಡ್ತಾರೆ? ವಿನೆಗರಲ್ಲಿ ಅಸಿಟಿಕ್ ಆ್ಯಸಿಡ್ ಇರುವಂಥದ್ದು. ಸಿಟ್ರಿಕ್ ಆ್ಯಸಿಡ್ ಲೆಮನ್ ಮತ್ತು ಆರೆಂಜ್ಗಳಲ್ಲಿ ಕೂಡ ಸಿಟ್ರಿಕ್ ಆ್ಯಸಿಡ್, ಸಿಟ್ರಿಕ್ ಫ್ರೂಟ್ಸ್ ಅಂತ ಹೇಳ್ತೀವಿ ಅದನ್ನು. ಲೆಮನ್ನು, ಆರೆಂಜು, ಮೂಸಂಬಿನಲ್ಲೆಲ್ಲ ಏನಿರುತ್ತೆ ಅಂತ ಹೇಳಿದ್ರೆ ಸಿಟ್ರಿಕ್ ಆ್ಯಸಿಡ್ ಇರುವಂಥದ್ದು. ಓಕೆ, ಲ್ಯಾಕ್ಟಿಕ್ ಆ್ಯಸಿಡ್ ಎಲ್ಲ ಲೈಕ್ ಡೈರಿ ಪ್ರಾಡಕ್ಟ್ಸ್ ಎಲ್ಲದರಲ್ಲಿ ಕೂಡ ಲ್ಯಾಕ್ಟಿಕ್ ಇರುತ್ತೆ. ಓಕೆನಾ? ನೋಡಿ, ಇದು ಸ್ವಲ್ಪ ಲ್ಯಾಕ್ಟಿಕ್ ಆ್ಯಸಿಡ್ ಹಾಲಿನ ಕುಟ್ಟುಮೆಯಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪಾದಿಸುತ್ತವೆ. ಇದು ಹಾಲ್ ಪ್ರೋಟೀನ್ಗಳ ಕೆಸೀನನ್ನು ಗುಂಪಿಗೊಳಿಸುತ್ತದೆ. ಯೋಗರ್ಟ್ ಮತ್ತು ಮೊಸರಿನ ವಿಶಿಷ್ಟ ಕಟ್ಟಿ ರುಚಿಗೆ ಕಾರಣವಾಗುತ್ತದೆ. ಕಟ್ಟಿ ರುಚಿನೇ ಸೋರ್ ಟೇಸ್ಟ್, ಒಂದು ಹುಳಿಯಾಗಿರುತ್ತಲ್ವ ಅದು.
ಸಲ್ಫ್ಯೂರಿಕ್ ಆ್ಯಸಿಡ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮೋಸ್ಟ್ಲಿ ಇನ್ ಇಂಡಸ್ಟ್ರೀಸ್, ಎಸ್ಪೆಷಲಿ ಬ್ಯಾಟ್ರೀಸಲ್ಲಿ. ಓಕೆ, ಬ್ಯಾಟ್ರೀಸಲ್ಲಿ ಆಗಿರ್ಬೋದು. ಸೊ ಲೈಕ್ ಸಲ್ಫ್ಯೂರಿಕ್ ಆ್ಯಸಿಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಎ ಸ್ಟ್ರಾಂಗ್ ಮಿನರಲ್ ಆ್ಯಸಿಡ್ ಯೂಸ್ಡ್ ಇನ್ ಹೆವಿಲಿ ಇನ್ ಇಂಡಸ್ಟ್ರಿ, ನಾಟ್ ಫೌಂಡ್ ಇನ್ ನ್ಯಾಚುರಲಿ ಇನ್ ಫುಡ್ ಪ್ರಾಡಕ್ಟ್ಸ್. ಸೊ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿರ್ಬೋದು. ಸೊ ಇಂಡಸ್ಟ್ರೀಸ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಸಲ್ಫ್ಯೂರಿಕ್ ಆ್ಯಸಿಡ್. ಓಕೆ, ನೆಕ್ಸ್ಟ್, ಎ ವ್ಯಾಕ್ಸಿನ್ ವರ್ಕ್ಸ್ ಬೈ ಇಂಟ್ರೊಡ್ಯೂಸಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಇನ್ ಟು ದ ಬ್ಲಡ್ ಟು ಸ್ಟಿಮ್ಯುಲೇಟ್ ದ ಇಮ್ಯೂನ್ ಸಿಸ್ಟಮ್. ವ್ಯಾಕ್ಸಿನ್ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉತ್ತೇಜಿಸಲು ಯಾವುದನ್ನು ಪರಿಚಯಿಸುತ್ತದೆ? ಆಯ್ಕೆಗಳನ್ನ ನೋಡ್ಕೊಳ್ಳೋಣ. ಆಂಟಿಬಯೋಟಿಕ್ಗಳ ಉನ್ನತ ಡೋಸ್, ಸಂಪೂರ್ಣ ಸಕ್ರಿಯ ಲೈವ್ ಪ್ಯಾಥೋಜನ್ಗಳು, ಪ್ಯಾಥೋಜನ್ ಅಥವಾ ಅದರ ಟಾಕ್ಸಿನ್ಗಳ ದುರ್ಬಲಗೊಳಿಸಿದ ಅಥವಾ ನಿಷ್ಕ್ರಿಯ ರೂಪಗಳು, ಸಿದ್ಧಾಂತಿಕ ಆಂಟಿಬಾಡಿಗಳ ಉನ್ನತ ಸಾಂದ್ರತೆ. ಸೊ ಆಪ್ಷನ್ ಬಂದು ಏನಾಗಿರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಆಗಿರುತ್ತೆ. ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಪ್ಯಾಥೋಜನ್ ಅಥವಾ ಅದರ ಟಾಕ್ಸಿನ್ಗಳ ದುರ್ಬಲಗೊಳಿಸಿದ ಅಥವಾ ನಿಷ್ಕ್ರಿಯ ರೂಪಗಳು. ವ್ಯಾಕ್ಸಿನ್ಗಳು ಆಂಟಿಜನ್ಗಳನ್ನು ಹೊಂದಿವೆ. ಇವು ರೋಗ ನಿರೋಧಕ ಶಕ್ತಿಗೆ ಗುರುತಿಸಲ್ಪಡುತ್ತವೆ, ಆದರೆ ರೋಗವನ್ನು ಉಂಟು ಮಾಡಲು ಬಲಿಷ್ಠವಲ್ಲ. ಈ ಬಿಕ್ಕಟ್ಟು ಮೆಮೊರಿ ಕೋಶಗಳು ಮತ್ತು ಆಂಟಿಬಾಡಿಗಳ ಉತ್ಪಾದನೆಯನ್ನು ಚಾಲನೆ ಮಾಡುತ್ತದೆ. ಸೊ ಭವಿಷ್ಯದ ರಕ್ಷಣೆಗಾಗಿ ಏನು ಮಾಡುತ್ತದೆ ಅಂತ ಹೇಳಿದ್ರೆ ನೋಡಿ, ಸಿಂಪಲ್. ವ್ಯಾಕ್ಸಿನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ಇರುತ್ತಲ್ಲ ಅದನ್ನು ಬೂಸ್ಟ್ ಮಾಡಿ ಅದಕ್ಕೆ ಒಂದು ಮೆಮೊರಿ ಅನ್ನೋದು ಕೊಡುತ್ತೆ, ನಾಲೆಡ್ಜ್ ಅನ್ನೋದು ಕೊಡುತ್ತೆ. ನೆಕ್ಸ್ಟ್ ಯಾವುದೇ ಒಂದು ಕ್ರಿಮಿ ನಮ್ಮ ಬಾಡಿನಲ್ಲಿ ಎಂಟ್ರಿ ಆದರೆ ಈ ಒಂದು ವ್ಯಾಕ್ಸಿನ್ ಕೊಟ್ಟಿರ್ತೀವಲ್ಲ ಅದಕ್ಕೆ ಗೊತ್ತಾಗುತ್ತೆ. ಸೊ ಇಂಥ ಒಂದು ಕ್ರಿಮಿ ಎಂಟರ್ ಆಗಿದೆ. ಸೊ ಮೆಮೊರಿನಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಫೈಟ್ ಮಾಡುವಂಥದ್ದು. ಓಕೆ, which mode of heat transfer is primarily responsible for the heating of the Earth's atmosphere by the sun's radiation? Conduction, convection, radiation, insulation. ಸೂರ್ಯನ ವಿಕಿರಣದ ಪೃಥ್ವಿಯ ವಾತಾವರಣವನ್ನು ಬಿಸಿ ಮಾಡೋದಕ್ಕೆ ಮುಖ್ಯವಾಗಿ ಯಾವ ಶಾಖ ಮಾಡುವಂಥದ್ದು? ಕಂಡಕ್ಷನ್, ಕನ್ವೆನ್ಷನ್, ರೇಡಿಯೇಷನ್, ಇನ್ಸುಲೇಷನ್. ಆಪ್ಷನ್ ಸಿ ರೇಡಿಯೇಷನ್. ಓಕೆ, ಸೊ ಕಂಡಕ್ಷನ್ ಅಂದರೆ ಏನು ಅಂತ ಹೇಳಿದ್ರೆ ಘನಗಳ ನಡುವೆ ನೇರ ಸಂಪರ್ಕ ಮೂಲಕ ಶಾಖ ವರ್ಗಾವಣೆ ಆಗುವಂಥದ್ದು, ಅಂದರೆ ಸಾಲಿಡ್ಸ್ ಮುಖಾಂತರ ಆಗುವಂಥದ್ದು. ನೆಕ್ಸ್ಟ್ ಬಂದು ಕನ್ವೆಕ್ಷನ್, ಹೀಟ್ ಟ್ರಾನ್ಸ್ಫರ್ ಟು ದ ಮೂವ್ಮೆಂಟ್ ಆಫ್ ಫ್ಲೂಯಿಡ್ಸ್, ಲಿಕ್ವಿಡ್ಸ್ ಮುಖಾಂತರ ಆಗುವಂಥದ್ದು. ಓಕೆ, ಶಾಖ ವರ್ಗಾವಣೆ ಏನ್ರಿಂದ ಆಗುತ್ತೆ ಅಂತ ಹೇಳಿದ್ರೆ ದ್ರವಗಳ ಮೂಲಕ ಆಗುವಂಥದ್ದು. ಓಕೆ, ರೇಡಿಯೇಷನ್ ಇದು ಕರೆಕ್ಟ್ ಆಗಿರುವಂಥದ್ದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲೆಗಳ ರೂಪದಲ್ಲಿ ಶಾಖ ವರ್ಗಾವಣೆ ಆಗುವಂಥದ್ದು. ಈ ವಿಧಾನಕ್ಕೆ ಮಾಧ್ಯಮ ಅಗತ್ಯವಿಲ್ಲ ಮತ್ತು ಸೂರ್ಯನ ಶಕ್ತಿ ಅಂತರಿಕ್ಷದ ಶೂನ್ಯತೆಯ ಮೂಲಕ ಪೃಥ್ವಿಗೆ ಹೀಗೆ ಬರುತ್ತದೆ. ಓಕೆನಾ, ಯಾವುದೇ ಒಂದು ಮಾಧ್ಯಮ ಬೇಕಾಗಿಲ್ಲ ಇದಕ್ಕೆ, ರೇಡಿಯೇಷನ್ಗೆ. ಇನ್ಸುಲೇಷನ್ ಅಂದರೆ ಏನು? ದಿ ಪ್ರೋಸೆಸ್ ಆಫ್ ಬ್ಲಾಕಿಂಗ್ ಆರ್ ಲಿಮಿಟಿಂಗ್ ದ ಹೀಟ್ ಟ್ರಾನ್ಸ್ಫರ್. ಸೊ ಬ್ಲಾಕ್ ಮಾಡುವಂಥದ್ದು. ಓಕೆನಾ, ಶಾಖ ವರ್ಗಾವಣೆಯನ್ನು ಅಡ್ಡಿ ಮಾಡುವ ಅಥವಾ ಸೀಮಿತಗೊಳಿಸುವ ಪ್ರಕ್ರಿಯೆ ಇದಾಗಿರುತ್ತೆ. ನೆಕ್ಸ್ಟ್, ಒಂದು ಅಣುವಿನಲ್ಲಿ 17 ಪ್ರೋಟಾನ್ಗಳು ಮತ್ತು 18 ನ್ಯೂಟ್ರಾನ್ಗಳು ಇದ್ದರೆ ಅದರ ಮಾಸ್ ಸಂಖ್ಯೆ ಏನಾಗಿರುತ್ತದೆ ಅಂತ ಕೇಳಿದ್ದಾರೆ. ಕ್ವಶನ್ಸ್ ಕೇಳಬಹುದು, ಯಾಕಂದರೆ KE ಅವರು ನಡೆಸುವಂಥ ಎಕ್ಸಾಮಿನೇಷನ್ಸ್ ತುಂಬ ಕಷ್ಟ ಆಗಿರುತ್ತೆ. ಈ ಥರ ಕ್ವಶನ್ಸ್ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ಇಫ್ ಆ್ಯನ್ ಆಟಮ್ ಹ್ಯಾಸ್ 17 ಪ್ರೋಟಾನ್ಸ್ ಆ್ಯಂಡ್ 18 ನ್ಯೂಟ್ರಾನ್ಸ್, ವಾಟ್ ಈಸ್ ಇಟ್ಸ್ ಮಾಸ್ ನಂಬರ್? ಆಪ್ಷನ್ಸ್ ನೋಡ್ಕೊಳ್ಳೋಣ. 1, 17, 18, 35. ಸೊ ಇಲ್ಲಿ ನೋಡ್ಕೊಳ್ಳಿ, ಲಾಸ್ಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಫಾರ್ಮುಲಾ ಕೊಟ್ಟಿದ್ದೀವಿ. ಓಕೆ, ಮಾಸ್ ನಂಬರ್ನ ಕಂಡುಹಿಡಿಯುವಂತಹ ಫಾರ್ಮುಲಾ ಏನು? ಮಾಸ್ ನಂಬರ್ನ ಕಂಡುಹಿಡಿಯುವಂತಹ ಫಾರ್ಮುಲಾ ಅಂತ ಹೇಳಿದ್ರೆ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಈಕ್ವಲ್ಸ್ ಮಾಸ್ ನಂಬರ್. ಓಕೆನಾ, ಮಾಸ್ ನಂಬರ್ ಏನು ಅಂತ ಹೇಳಿದ್ರೆ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಸೇರಿದ್ರೆ ಮಾಸ್ ನಂಬರ್. ಓಕೆ, ಅಟಾಮಿಕ್ ನಂಬರ್ ಹೇಗೆ ಅಟಾಮಿಕ್ ಮಾಸ್ ಇವನ್ನೆಲ್ಲ ಕಂಡುಹಿಡಿಯೋದಕ್ಕೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಓಕೆ, ಇವಾಗ ಬಂದು ಮಾಸ್ ನಂಬರ್ನ ಕಂಡುಹಿಡಿಯೋದಕ್ಕೆ ಏನು ಅಂತ ಹೇಳಿದ್ರೆ ಟೋಟಲ್ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು. ಓಕೆ, 17 + 18 ಎಷ್ಟಾಗುತ್ತೆ? 35 ಆಗುತ್ತೆ. ಮಾಸ್ ನಂಬರ್ ಈಕ್ವಲ್ಸ್ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್. ನೆಕ್ಸ್ಟ್, ಮಾನವ ದೇಹದ ಯಾವ ಆಂತರಿಕ ಅಂಗ ರಕ್ತದ ಡಿಟಾಕ್ಸಿಫಿಕೇಷನ್ಗೆ
ಮುಖ್ಯ ಸ್ಥಳವಾಗಿ ಮತ್ತು ಔಷಧಗಳು ಮತ್ತು ಮದ್ಯದ ಮೆಟಬಾಲಿಸಮ್ಗೆ ಕಾರ್ಯನಿರ್ವಹಿಸುತ್ತದೆ. ವೆರಿ ಇಂಪಾರ್ಟೆಂಟ್ ಇದು. Which internal organ of the human body acts as the primary site for the detoxification of blood and metabolism of drugs and alcohol? Kidney, pancreas, liver, spleen. ಆಪ್ಷನ್ ಬಂದು ಆಪ್ಷನ್ ಸಿ, ಲಿವರ್. ಓಕೆನಾ? ನೋಡಿ, ಕಿಡ್ನಿ ಕೂಡ ಬ್ಲಡ್ನ ಪ್ಯೂರಿಫಿಕೇಶನ್ ಮಾಡುತ್ತೆ. ಇಲ್ಲಿ ಏನಂತ ಕೇಳಿದ್ದೀರಿ ಅಂತ ಹೇಳಿದ್ರೆ ಡಿಟಾಕ್ಸಿಫಿಕೇಶನ್ ಆಫ್ ಬ್ಲಡ್ ಅಂಡ್ ಮೆಟಬಾಲಿಸಮ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಎಲ್ಲ ಕೇಳಿದ್ದೀವಿ. ಓಕೆ, ಡಿಟಾಕ್ಸಿಫೈ ಮಾಡುವಂಥದ್ದು. ಫಸ್ಟ್ ಬಂದು ಕಿಡ್ನಿ ನೋಡ್ಕೊಳ್ಳೋಣ. ಮುಖ್ಯವಾಗಿ ರಕ್ತದಿಂದ ಕಸವನ್ನು ಫಿಲ್ಟರ್ ಮಾಡಿ ದ್ರವ ಸಮತೋಲನವನ್ನು ನಿಯಂತ್ರಿಸಿ ಮೂತ್ರ ಉತ್ಪಾದಿಸೋದಕ್ಕೆ ಜವಾಬ್ದಾರಿ ಮಾಡುವಂಥದ್ದು ಕಿಡ್ನಿ ಕೆಲಸ ಇದು. ಪ್ಯಾಂಕ್ರಿಯಾಸ್ ಏನು? ಪ್ಯಾಂಕ್ರಿಯಾಸ್ನಲ್ಲಿ ಏನಿರುತ್ತೆ ನಿಮಗೆ? ಮೈನ್ ಜೀರ್ಣ ಎಂಜೈಮ್ಗಳಿರುವಂಥದ್ದು ಮತ್ತು ಇನ್ಸುಲಿನ್. ಯಾರಿಗೆ ಈ ಡಯಾಬಿಟಿಸ್ ಇರ್ತದೆ ನೋಡಿ, ಅವ್ರಿಗೆ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಓಕೆ, ಪ್ಯಾಂಕ್ರಿಯಾಸ್ ಅನ್ನೋದು ಕರೆಕ್ಟಾಗಿ ಕೆಲಸ ಮಾಡ್ತಿರಲ್ಲ. ಪ್ಯಾಂಕ್ರಿಯಾಸ್ ಅನ್ನೋದು ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ ಡಯಾಬಿಟಿಸ್ ಬರೋದಿಲ್ಲ. ಇದ್ರ ಜೊತೆಗೆ ಮುಖ್ಯ ಜೀರ್ಣವಾದ ಎಂಜೈಮ್ಗಳು ಪ್ಯಾಂಕ್ರಿಯಾಸಿಂದನೂ ಉತ್ಪಾದನೆ ಆಗಬೇಕು. ಓಕೆ, ನೆಕ್ಸ್ಟು ಗ್ಲೂಕಾಗಾನ್ ಅಂತಹ ಹಾರ್ಮೋನ್ಗಳು ಕೂಡ ಪ್ಯಾಂಕ್ರಿಯಾಸೇ ಮಾಡುವಂಥದ್ದು ಉತ್ಪಾದನೆ. ಲಿವರ್ ಬಂದು ಸರಿಯಾಗಿರುತ್ತೆ. ಲಿವರ್ ಕೇಂದ್ರೀಯ ಮೆಟಬಾಲಿಕ್ ಫ್ಯಾಕ್ಟರಿ ಆಗಿದ್ದು ರಕ್ತ ಡಿಟಾಕ್ಸಿಫಿಕೇಶನ್, ಔಷಧಗಳು, ಮದ್ಯ ಮತ್ತು ಮೆಟಬಾಲಿಕ್ ಕಸ ಉತ್ಪನ್ನಗಳಂತಹ ಯಾವುದರಲ್ಲಿ ಅಮೋನಿಯಾವನ್ನು ಯೂರಿಯಾಗೆ ಪರಿವರ್ತಿಸುವುದು ನೂರಾರು ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅದಕ್ಕೆ ಇದನ್ನು ಕೆಮಿಕಲ್ ಫ್ಯಾಕ್ಟರಿ ಅಂತ ಕರಿತೀವಿ ಲಿವರ್ನ. ನೆಕ್ಸ್ಟು ಸ್ಪ್ಲೀನ್, ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಮತ್ತು ಹಳೆಯ ರೆಡ್ ಬ್ಲಡ್ ಸೆಲ್ಗಳನ್ನು ಫಿಲ್ಟರ್ ಮಾಡುವಲ್ಲಿ ಈ ಒಂದು ಕೆಲಸ ಸ್ಪ್ಲೀನಿನ ಕೆಲಸ. ಓಕೆ, ಪ್ರೈಮರಿ ಇನ್ವಾಲ್ವ್ ಇನ್ ಇಮ್ಯೂನ್ ಸಿಸ್ಟಮ್ ಅಂಡ್ ಫಿಲ್ಟರಿಂಗ್ ಓಲ್ಡ್ ರೆಡ್ ಬ್ಲಡ್ ಸೆಲ್ಸ್. ರೈಟ್. ನೆಕ್ಸ್ಟ್, ಕೋಶ ಸಿದ್ಧಾಂತವು ಎಲ್ಲ ಜೀವಂತ ಜೀವಿಗಳು, ಕೋಶಗಳು ಮತ್ತು ಕೋಶ ಉತ್ಪನ್ನಗಳಿಂದ ರಚಿತವಾಗಿವೆ ಮತ್ತು ಎಲ್ಲ ಕೋಶಗಳು ಪೂರ್ವ ಇರುವ ಕೋಶಗಳಿಂದ ಉದ್ಭವಿಸುತ್ತವೆ ಎಂದು ಹೇಳುತ್ತದೆ. ಎಲ್ಲ ಕೋಶಗಳು ಪೂರ್ವ ಇರುವ ಕೋಶಗಳಿಂದ ಉದ್ಭವಿಸುತ್ತವೆ ಎಂದು ಮೊದಲು ಪ್ರಸ್ತಾಪಿಸಿದ ವಿಜ್ಞಾನಿ ಯಾರು? ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸಿಂದ ನೆಕ್ಸ್ಟ್ ಬರುವಂಥ ಸೆಲ್ಸ್ ಉತ್ಪಾದನೆ ಆಗುತ್ತದೆ ಅಂತ ಹೇಳಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ರಾಬರ್ಟ್ ಹುಕ್, ಮ್ಯಾಥಿಯಾಸ್ ಕ್ಲೀಡನ್, ಥಿಯೋಡರ್ ಶ್ವಾನ್, ರುಡಾಲ್ಫ್ ವಿರ್ಚೋ. ಇದರಲ್ಲಿ ಯಾರು ಅಂತ ಹೇಳಿದ್ರೆ ಆಪ್ಷನ್ ಡಿ, ರುಡಾಲ್ಫ್ ವಿರ್ಚೋ. ಇವ್ರೇನಂತ ಹೇಳ್ತಾರೆ ಅಂತ ಹೇಳಿದ್ರೆ ಕೋಶ ಸಿದ್ಧಾಂತದ ಬಗ್ಗೆ ನಿರ್ಣಾಯಕ ತತ್ವವನ್ನು ಸೇರಿಸಿದರು. ಓಕೆ, ಓಮ್ನಿಸ್ ಸೆಲ್ಯುಲಾ ಅಂದರೆ ಎಲ್ಲ ಕೋಶಗಳು ಪೂರ್ವರ ಕೋಶಗಳಿಂದ ಉದ್ಭವಿಸುತ್ತವೆ. ಯಾವುದೇ ಹೊಸ ಕೋಶ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಕೋಶ ಅಂದರೆ ಪೂರ್ವ ಕೋಶ ಸಹಾಯದಿಂದನೇ ಬರಬೇಕು ಅಂತ ಇವರು ಪ್ರತಿಪಾದಿಸುತ್ತಾರೆ. ಯಾರು ಅಂತ ಹೇಳಿದ್ರೆ ರುಡಾಲ್ಫ್ ವಿರ್ಚೋ. ಓಕೆ, ತುಂಬ ಇಂಪಾರ್ಟೆಂಟ್. ರಾಬರ್ಟ್ ಹುಕ್ ಏನು ಮಾಡ್ತಾರೆ? ಸೆಲ್ ಅನ್ನೋ ಪದನ ಫಸ್ಟ್ ಇವರೇ ಕೊಡುವಂಥದ್ದು, ಕೋಶ ಅನ್ನೋ ಪದನ ಇವರೇ ಕೊಡುವಂಥದ್ದು ರಾಬರ್ಟ್ ಹುಕ್. ಓಕೆ, ಮ್ಯಾಥಿಯಾಸ್ ಶ್ಲೇಡನ್ ಏನು ಮಾಡ್ತಾರೆ? ಎಲ್ಲ ಸಸ್ಯ ಟಿಶ್ಯೂಗಳು ಕೋಶಗಳಿಂದ ರಚಿತವಾಗಿದೆ ಎಂದು ಪ್ರಸ್ತಾಪಿಸಿದರು. ಥಿಯೋಡರ್ ಶ್ವಾನ್ ಅಂತ ಏನು ಹೇಳ್ತಾರೆ? ಸ್ಲೈಡನ್ನ ಕೆಲಸವನ್ನು ವಿಸ್ತರಿಸಿ ಎಲ್ಲ ಪ್ರಾಣಿ ಟಿಶ್ಯೂಗಳು ಕೋಶಗಳಿಂದ ರಚಿತವಾಗಿವೆ ಎಂದು ಪ್ರಸ್ತಾಪಿಸಿದರು. ಕೋಶ ಸಿದ್ಧಾಂತದ ಮೊದಲ 2 ತತ್ವಗಳನ್ನು ಔಪಚಾರಿಕವಾಗಿ ಉಳಿಸಿದರು. ಓಕೆ, ಸೊ ಒಬ್ಬೊಬ್ರದ್ದು ಒಂದೊಂದು ಕೊಡುಗೆ ಇದೆ ಸೆಲ್ಸ್ ಬಗ್ಗೆ, ಇಂಪಾರ್ಟೆಂಟ್ ಇದು. The process of removing a permanent coating of the rust from an iron surface usually involves treating it with which type of substances? ಅಂದರೆ ಕನ್ನಡದಲ್ಲಿ ನೋಡ್ಕೊಳ್ಳೋಣ. ಐರನ್ ಮೇಲಿಂದ ಕೆಸರು ಅಥವಾ ರಸ್ಟ್ ಸ್ಥಾಯಿ ಹೊದಿಕೆಯನ್ನು ತೆಗೆಯುವ ಪ್ರಕ್ರಿಯೆ ಸಾಮಾನ್ಯವಾಗಿ ಯಾವ ವರ್ಗದ ದ್ರವ್ಯದೊಂದಿಗೆ ನುಡಿಸುಗಟ್ಟು ಮಾಡುವುದನ್ನು ಒಳಗೊಂಡಿದೆ? ಯಾವುದ್ಯಾವುದು? ನ್ಯೂಟ್ರಲ್ ಸೊಲ್ಯೂಷನ್ಸ್, ಅಸಿಡಿಕ್ ಸೊಲ್ಯೂಷನ್ಸ್, ಬೇಸಿಕ್ ಸೊಲ್ಯೂಷನ್ಸ್, ಸ್ಟ್ರಾಂಗ್ ಆಲ್ಕಲೈ. ನೋಡ್ಕೊಳ್ಳೋಣ. ಆಪ್ಷನ್ ಬಿ, ಅಸಿಡಿಕ್ ಸೊಲ್ಯೂಷನ್. ಓಕೆ, ಸೊ ನ್ಯೂಟ್ರಲ್ ಸೊಲ್ಯೂಷನಿಂದ ಆಗೋದಿಲ್ಲ. ಅಸಿಡಿಕ್ ಸೊಲ್ಯೂಷನ್ ನೋಡ್ಕೊಳ್ಳೋಣ. ಇದರಿಂದ ಏನು ಸರಿಯಾಗಿದೆ? Fe2O3 ರಸ್ಟ್ ಅದು. ಓಕೆ, ಲೋಹದ ಆಕ್ಸೈಡ್, ರೈಟ್, ಅಥವಾ ಕಬ್ಬಿಣದ ಆಕ್ಸೈಡ್ ಕೂಡ ಆಗುತ್ತೆ. ಬೇಸಿಕ್ ಸ್ವಭಾವ ಹೊಂದಿದೆ. ಅದನ್ನು ಕರಗಿಸಿ ತೆಗೆಯಲು ವಿರುದ್ಧ ಸೊಲ್ಯೂಷನ್ ಅಗತ್ಯ. ಫಾರ್ಮೋಸಿಕ್ ಆಸಿಡ್ ರಸ್ಟ್ ಕನ್ವರ್ಟ್ಗಳಲ್ಲಿ ಅಥವಾ ಬಲಿಷ್ಠ ಆಸಿಡ್ಗಳು ರಾಸಾಯನಿಕ ಪ್ರಕ್ರಿಯೆಯ ಮೂಲಕ ಕೆಸರು ಪದವನ್ನು ತೆಗೆಯಲು ಸಾಮಾನ್ಯವಾಗಿ ಬಳಸಲ್ಪಡುತ್ತದೆ. ಓಕೆ, ನೆಕ್ಸ್ಟ್, ಮಾನವ ಉಸಿರಾಟ ವ್ಯವಸ್ಥೆಯಲ್ಲಿ ಡಯಾಫ್ರಮ್ ಮುಖ್ಯ ಕಾರ್ಯವು ಏನು? ಡಯಾಫ್ರಮ್ ಅಂತ ಇರುತ್ತೆ. ಓಕೆ, ಉಸಿರಾಟಕ್ಕೆ ವೆರಿ ಇಂಪಾರ್ಟೆಂಟ್ ಇದು ಡಯಾಫ್ರಮ್ ಅನ್ನೋದು. ರೈಟ್.
ಯಾವುದದು? ಶ್ವಾಸ ತೆಗೆದ ಗಾಳಿಯಿಂದ ಧೂಳು ಮತ್ತು ವಿದೇಶಿ ಕಣಗಳನ್ನು ಫಿಲ್ಟರ್ ಮಾಡುವುದು. ನೆಕ್ಸ್ಟ್ ಬಂದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯವನ್ನು ನಿಯಂತ್ರಿಸುವುದು. ಉಸಿರಾಟಕ್ಕೆ ಸಹಾಯ ಮಾಡಲು ಎದೆಗುಹೆಯನ್ನು ವಿಸ್ತರಿಸಿ ಸಂಕುಚಿತಗೊಳಿಸುವುದು. ಗಂಟಲಿನ ನಾಳ ಟ್ರೇಕಿಯಾ ಅಂತ ಹೇಳ್ತೀವಿ, ಇದನ್ನು ಕುಸಿಯುವುದರಿಂದ ರಕ್ಷಿಸುವುದು. ಸೊ ಇದು ಬಂದು ಆಪ್ಷನ್ ಸಿ ರೈಟ್ ಆಗಿರುತ್ತೆ, ಉಸಿರಾಟಕ್ಕೆ. ಸೊ ಬ್ರೀತಿಂಗ್ಗೆ ನಾನು ಹಾಗೇನೆ ಹೇಳಿದೆ, ಬ್ರೀತಿಂಗ್ಗೆ. ಉಸಿರಾಟಕ್ಕೆ ಸಹಾಯ ಮಾಡಲು ಎದೆಗುಹೆಯನ್ನು ವಿಸ್ತರಿಸಿ ಸಂಕುಚಿತಗೊಳಿಸುವುದು. ಓಕೆ. ಡಯಾಫ್ರಮ್ ಕೆಳಗಿರುವ ದೊಡ್ಡ ಗುಂಡಿ ಆಕಾರದ ಸ್ನಾಯು ಆಗಿರುತ್ತೆ. ಅದು ಸಂಕುಚಿತಗೊಂಡು ಹಬ್ಬುತ್ತದೆ, ಎದೆಗುಹೆಯ ಆಯಾಮವನ್ನು ಹೆಚ್ಚಿಸುತ್ತದೆ, ಶ್ವಾಸ ತೆಗೆದುಕೊಳ್ಳುವುದನ್ನು ಉಂಟು ಮಾಡುತ್ತದೆ. ಅದು ವಿಸ್ತರಿಸಿದಾಗ ಆಯಾಮ ಕಡಿಮೆ ಆಗುತ್ತದೆ, ಶ್ವಾಸ ಹೊರ ಹಾಕುವುದನ್ನು ಉಂಟು ಮಾಡುತ್ತದೆ. ಸೊ ಬ್ರೀತಿಂಗ್ಗೆ ಇದು ಹೆಲ್ಪ್ ಮಾಡುವಂಥದ್ದು, ಯಾವುದು? ಡಯಾಫ್ರಮ್. ಓಕೆ. ಫಿಲ್ಟರಿಂಗ್ ಆಫ್ ಡಸ್ಟ್, ಶ್ವಾಸ ತೆಗೆದ ಗಾಳಿಯಿಂದ ಧೂಳು ಮತ್ತು ವಿದೇಶಿ ಕಣಗಳನ್ನು ಫಿಲ್ಟರ್ ಮಾಡುವುದು ಯಾವುದು ಅಂತ ಕೇಳ್ತಾರೆ. ಯಾವುದು ಅಂತ ಹೇಳಿದ್ರೆ ಸಿಸಿಲಿಯಾ ಮತ್ತು ಮ್ಯೂಕಸ್. ಓಕೆ, ಸಿಲಿಯಾ ಮತ್ತು ಮ್ಯೂಕಸ್ ಬರ್ಕೊಂಬಿಡಿ. ಇದು ಸಿಲಿಯಾ ಮತ್ತು ಮ್ಯೂಕಸ್. ಇದನ್ನು ನಾಕಲ್ ಪ್ಯಾಕೇಜ್ಗಳು ಮತ್ತು ಟ್ರೇಕಿಯಾದ ಸಿಲಿಯಾ ಮತ್ತು ಮ್ಯೂಕಸ್ ಲೈನ್ಗಳು ಮಾಡುತ್ತದೆ, ಧೂಳನ್ನು ತೆಗೆದುಹಾಕೋದು. ಓಕೆ. ನೆಕ್ಸ್ಟ್, ವಿಚ್ ಆಪ್ಟಿಕಲ್ ಫೆನಾಮಿನನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಷನ್ ಆಫ್ ಮಿರಾಜ್ ಇನ್ ಹಾಟ್ ಡೆಸರ್ಟ್ಸ್? ಹೆಚ್ಚು ಬಿಸಿಯ ರಣರಂಗದಲ್ಲಿ ಮಿರೇಜ್ ರೂಪಣೆಗೆ ಯಾವ ಆಪ್ಟಿಕಲ್ ಘಟನೆಯು ಜವಾಬ್ದಾರಿ ಅಂತ ಕೇಳಿದ್ದಾರೆ. ಸಿಂಪಲ್ ರಿಫ್ರಾಕ್ಷನ್, ಡಿಸ್ಪರ್ಷನ್, TIR ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಮತ್ತು ಬರೀ ರಿಫ್ಲೆಕ್ಷನ್. ಎಲ್ಲರಿಗೂ ಗೊತ್ತಿರೋ ಹಾಗೆ TIR ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ. ಸೊ ನೀವು ಮರುಭೂಮಿಗಳಲ್ಲಿ ನೋಡಿರ್ತೀರ, ಮಿರಾಜ್ ಥರ ಕಾಣಿಸ್ತಾ ಇರುತ್ತೆ. ಸೊ ಇದಕ್ಕೆ ಯಾವುದು ಅಂತ ಹೇಳಿದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ. ಲೇಸರಲ್ಲಿ ಕೂಡ ಇದೇ ಒಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನಿಂದಲೇ ಲೇಸರ್ ಅನ್ನೋದು ತಯಾರಿಗೊಂಡಿರೋದು, ಮತ್ತು ಆಪ್ಟಿಕಲ್ ಫೈಬರ್ಸ್ ಎಲ್ಲ ಇದ್ರ ಮೇಲೇ ವರ್ಕೌಟ್ ಆಗೋದು. ಓಕೆ. ಇಲ್ಲಿ ಇನ್ನೊಂದು ನೋಡ್ಕೊಬೇಕು, ಡಿಸ್ಪರ್ಷನ್ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ರೈನ್ಬೋಸ್ನಲ್ಲಿ ಆಗುವಂಥದ್ದು ಡಿಸ್ಪರ್ಷನ್ ಆಗುವಂಥದ್ದು. ರಿಫ್ಲೆಕ್ಷನ್ ಬಂದು ಕನ್ನಡಿಗಳು. ಓಕೆ. ಬ್ರಾಸ್ ಗೃಹ ಸಾಮಗ್ರಿಗಳು ಮತ್ತು ಸಂಗೀತ ವಾದ್ಯಗಳಲ್ಲಿ ವ್ಯಾಪಕವಾಗಿ ಬಳಸುವ ಮಧ್ಯಸ್ಥ ಮುಖ್ಯವಾಗಿ ಯಾವ ಎರಡು ಲೋಹಗಳಿಂದ ರಚಿತವಾಗಿದೆ? ಬ್ರಾಸ್ ಅನ್ನೋದು ಯಾವುದರಿಂದ ರಚಿತವಾಗಿದೆ ಅಂತ ಕೇಳಿದ್ದಾರೆ. ಕಾಪರ್ ಮತ್ತು ಟಿನ್, ಕಾಪರ್ ಮತ್ತು ಜಿಂಕ್, ಕಾಪರ್ ಮತ್ತು ನಿಕಲ್, ಐರನ್ ಮತ್ತು ಕಾರ್ಬನ್. ತುಂಬ ಇಂಪಾರ್ಟೆಂಟ್ ಇದು. ಆಪ್ಷನ್ ಬಿ ರೈಟ್ ಆಗಿರುತ್ತೆ. ಆಪ್ಷನ್ ಬಿ ಬಂದು ಕಾಪರ್ ಮತ್ತು ಜಿಂಕ್. ಕಾಪರ್ ಮತ್ತು ಜಿಂಕ್ ಇದ್ದರೆ ಬ್ರಾಸ್ ಆಗಿರುತ್ತೆ. ಮತ್ತು ಬ್ರಾನ್ಸ್ ಅಂದರೆ ತಾಮ್ರ, ಕಾಪರ್ ಮತ್ತು ಅದು ಟಿನ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಬಂದು ಕಾಪರ್ ಮತ್ತು ನಿಕ್ಕಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಕುಪ್ರೋನಿಕಲ್ ಅಂತ ಹೇಳ್ತೀವಿ. ಓಕೆ. ಕಾಪರ್ ಮತ್ತು ನಿಕ್ಕಲ್ನ ಕುಪ್ರೋನಿಕಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಐರನ್ ಮತ್ತು ಕಾರ್ಬನ್ ಯಾವ್ದಾಗಿರುತ್ತೆ? ಸ್ಟೀಲ್ ಆಗಿರುತ್ತೆ. ನೆಕ್ಸ್ಟ್, ಯಾವ ವಿಟಮಿನ್ ರಕ್ತ ಗುಂಡುಗೊಳಿಸುವ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಮತ್ತು ಲಾರ್ಜ್ ಇಂಟೆಸ್ಟೈನ್ನಲ್ಲಿ ಬ್ಯಾಕ್ಟೀರಿಯಾಗಳು ಸಂಶ್ಲೇಷಿಸುತ್ತವೆ? ಅಂದರೆ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಇರುತ್ತಲ್ವ, ಯಾವ ಒಂದು ವಿಟಮಿನ್ ಇದರಲ್ಲಿ ತುಂಬ ಒಂದು ಮುಖ್ಯವಾದ ರೋಲ್ ಪ್ಲೇ ಮಾಡುತ್ತೆ ಅಂತ ಕೇಳಿದ್ದಾರೆ. ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ. ಆಪ್ಷನ್ ಡಿ ವಿಟಮಿನ್ ಕೆ. ಸೊ ಬ್ಲಡ್ ಕ್ಲಾಟಿಂಗ್ಗೆ ತುಂಬ ಇಂಪಾರ್ಟೆಂಟ್ ಆದ ವಿಟಮಿನ್ ಯಾವುದು ಅಂತ ಹೇಳಿದ್ರೆ ವಿಟಮಿನ್ ಕೆ. ಕ್ಲಾಟಿಂಗ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಮತ್ತು ಇದು ಬ್ಯಾಕ್ಟೀರಿಯಾ ಇರುತ್ತದಲ್ವ ನಮ್ಮ ಲಾರ್ಜ್ ಇಂಟೆಸ್ಟೈನಲ್ಲಿ, ಸೊ ಅದಕ್ಕೆ ಬೆನಿಫಿಷಿಯರಿ ಆಗಿರುವಂಥದ್ದು. ಓಕೆ. ವಿಟಮಿನ್ ಎ ಎಸೆನ್ಷಿಯಲ್ ಫಾರ್ ವಿಷನ್ ಆ್ಯಂಡ್ ಇಮ್ಯೂನ್ ಫಂಕ್ಷನ್, ದೃಷ್ಟಿ ಮತ್ತು ರೋಗ ನಿರೋಧಕ ಕಾರ್ಯಕ್ಕೆ ಅಗತ್ಯ. ವಿಟಮಿನ್ ಡಿ ಕ್ಯಾಲ್ಸಿಯಂ ಶೋಷಣೆ ಮತ್ತು ಮೂಳೆಯ ಆರೋಗ್ಯಕ್ಕೆ ಅಗತ್ಯ. ವಿಟಮಿನ್ ಇ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಓಕೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಕ್ಲಾಸ್ 4 ಮುಗಿದಿರುತ್ತೆ. ನೆಕ್ಸ್ಟ್ ಬಂದು ಕ್ಲಾಸ್ 5 ಸೈನ್ಸ್ HYT ಕ್ಲಾಸಸ್ ಇರುತ್ತೆ. ಎಸ್ಪೆಷಲಿ ಇವಾಗ ಏನು PC ಎಕ್ಸಾಮಿನೇಷನ್ ರಿಲೀಸ್ ಮಾಡಿದ್ದಾರೆ, ನೆಕ್ಸ್ಟ್ ಕಮ್ಮಿಂಗ್ ಎಕ್ಸಾಮಿನೇಷನ್ಸ್ GPSTR ಆಗಿರ್ಬೋದು, VA ಗ್ರೇಡ್ 1 ಗ್ರೇಡ್ 2 ಆಗಿರ್ಬೋದು. ಓಕೆ. ಇದಾದ ನಂತರ FDA HDA KS ಆಗಿರ್ಬೋದು, ಎಲ್ಲದಕ್ಕೂ ಈ ಒಂದು ಕ್ಲಾಸಸ್ ಇಂಪಾರ್ಟೆಂಟ್ ಆಗಿರುತ್ತೆ.
ದಯವಿಟ್ಟು ನೋಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. PDF ಏನಾದರೂ ಬೇಕಿದ್ದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆದ ಸ್ಪರ್ಶ ಅಕಾಡೆಮಿಗೆ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಈ ಒಂದು ಕ್ಲಾಸಿನ PDF ಅವೈಲೇಬಲ್ ಇರುತ್ತೆ. ಸೊ ಯು ಕ್ಯಾನ್ ಡೌನ್ಲೋಡ್ ಮಾಡ್ಕೊಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಕ್ಲಾಸಸ್ನ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.